ರೈಲ್ವೆ ಯೋಜನೆಗಳು, ಸ್ಟೇಷನ್ಗಳು ಅಪ್ಗ್ರೇಡೇಷನ್ ಇರ್ಬೋದು, ಇದನ್ನ ಇವತ್ತು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಮತ್ತೆ ಇವತ್ತು ಮೇಲ್ಸೇತುವೆ, ಅಂಡರ್ ಪಾಸ್ಗಳು, ಇವತ್ತು ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ 15 ಸ್ಟೇಷನ್ಗಳನ್ನ ತಾಂಡಿದ್ದಾರೆ. ಹಾಸನ, ಅರಸೀಕೆರೆ, ಮತ್ತೆ ಇನ್ನ ಬಾಕಿ ಸಕಲೇಶ್ಪುರ ಒಂದು ಸಕಲೇಶ್ಪುರ, ಮತ್ತೆ ಅದಲ್ಲದೆ ಹೊಳೆನರಸೀಪುರ ಫ್ಲೈಓವರ್ ಇರ್ಬೋದು, ಹಾಸನ ಫ್ಲೈಓವರ್ ಇರ್ಬೋದು, ಇದೆಲ್ಲ ಇವತ್ತು ಇನಾಗ್ರೇಷನ್ ಮಾಡಿದ್ದಾರೆ. ಮೋದಿಯವರ ಸರ್ಕಾರ ಈ ರಾಷ್ಟ್ರದಲ್ಲೇ ರೈಲ್ವೆ ಇಲಾಖೆಗೆ ಅತಿ ಹೆಚ್ಚಿನ ಕೊಡುಗೆ ಕೊಟ್ಟಂತ ಯಾರಾದ್ರು ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿಯವರು ಅಂತ ಹೇಳಬೇಕಾಗುತ್ತೆ. ಇವತ್ತು ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹಾಸನ, ಅರಸೀಕೆರೆ, ಮೈಸೂರು ರೈಲ್ವೆ ಮಾರ್ಗನ ಪೂರ್ತಿ ಸಂಪೂರ್ಣ ಬ್ರಿಟಿಷ್ನರ ಕಾಲದಲ್ಲಿ ಕೊಟ್ಟಂತ ರೈಲ್ವೆನೇ ಕಿತ್ಕೊಂಡು ಹೋಗಿದ್ವಿ. ಅದೇ ರೀತಿ ಇವತ್ತು ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಹಾಸನ ಟು ಮೈಸೂರು 10 ತಿಂಗಳಲ್ಲಿ ರೈಲನ್ನ ಹಾಸನದಿಂದ ಮೈಸೂರಿಗೆ ಬಿಡೋದು. ರೈಲ್ವೆ ಹಿಸ್ಟ್ರಿನಲ್ಲೇ ಹಾಸನ ಮೈಸೂರು 10 ತಿಂಗಳಲ್ಲಿ 110 ಕಿಲೋಮೀಟರ್ ಆಗಿರೋದು ಫಸ್ಟ್ ಟೈಮ್ ಅಂತ ಹೇಳ್ಬೇಕು. ಮತ್ತೆ ಅದೇ ರೀತಿ ಹಾಸನ ಟು ಬೆಂಗಳೂರು, ಇವತ್ತು ಹಾಸನ ಟು ಬೆಂಗಳೂರು 18 ಟ್ರೈನ್ ಇರ್ಬೋದು, ಹಾಸನ ಟು ಮೈಸೂರು 18 ಟ್ರೈನ್ ಇರ್ಬೋದು. ಓಡೋದಕ್ಕೆ ಏನಾದ್ರು ಅವಕಾಶ ಇದ್ರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ. ನಮ್ಮ ಸಂಸದರು ಪ್ರಜ್ವಲ್ಲು ಸಹ ಇವತ್ತು ಇದರಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ, ಸೂರಜ್ ರೇವಣ್ಣರಿಗೆ, ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹೋಲಿಸಿ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಅತಿ ಕೊಡುಗೆ ಇವತ್ತು ಈ ಜಿಲ್ಲೆಗೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಅಂತ. ಅದೇ ರೀತಿ ನ್ಯಾಷನಲ್ ಹೈವೇನಲ್ಲಿ ಸುಮಾರು 10,000 ಕೋಟಿ ಜಿಲ್ಲೆ ಕೊಟ್ಟಿದ್ದಾರೆ. 10,000 ಕೋಟಿ. ಇವತ್ತು ಈ ಕೆಲಸನ ಕೇಂದ್ರ ಸರ್ಕಾರ, ಮೋದಿಯವರು ಮತ್ತು ಗಡ್ಕರಿಯವರು, ರೈಲ್ವೆ ಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹಾಸನ ಜಿಲ್ಲೆಯ ಜನತೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಈಗ ಸಿಎಂ ಬರೋದು ನಾವು ಮಾಡಿರೋ ಕೆಲಸ ಉದ್ಘಾಟನೆ ಮಾಡೋದು. ಈಗ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳಿಗೆ ಇಷ್ಟಿಷ್ಟು ಜನ ಕರ್ಕೊಂಡ್ಬರ್ಬೇಕು ಅಂತ ಕಟ್ಟಪ್ಪಣೆ ಮಾಡಿದ್ರು. ಜಿಲ್ಲೆಯ ರೈತರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ, ಜಿಲ್ಲಾಧಿಕಾರಿಗಳಿಗೂ ಇಲ್ಲ, ಮುಖ್ಯ ಕಾರ್ಯದರ್ಶಿಗಳಿಗೂ ಇಲ್ಲ. ಕುಡಿಯೋ ನೀರಿಲ್ಲ, ಜನ ಪರದಾಡ್ತಾವ್ರೆ, ಕುಡಿಯೋ ನೀರಿಗೆ ಆಕಾರ ಪಡ್ತಾವ್ರೆ. ರೈತರು ಬೆಳೆದಂತ ಬೆಳೆ ಅದಕ್ಕೆ ಪರಿಹಾರ ಇಲ್ಲ. ಕೊಬ್ಬರಿ ದೇವೇಗೌಡರು ಕರ್ಕೊಂಡು ಕೊಬ್ಬರಿ 1 ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಖರೀದಿ ಮಾಡಿ ಅಂದ್ರೆ ಇವತ್ತು ಕೆಲವರು ಆಫಲ್ ಮಾಡ್ತಾರೆ ಕೊಬ್ಬರಿ. ಅಲ್ಲಿ ತೆಂಗಿನ ಗಿಡ ಇದೆ, ಬೆಳೆ ಬೆಳೆದಿರೋ ತೆಂಗಿನ ಗಿಡ ಇದೆ, ಅದಕ್ಕೆ ರಾಗಿ ಜೋಳ ಯಾವ್ದು ಕೊಬ್ಬರಿ ಹಾಕಂಗೆ ಆಗಲ್ಲ. ಕೊಬ್ಬರಿ ರೇಟು ರಾಜ್ಯ ಸರ್ಕಾರ ಜಾಸ್ತಿ ಮಾಡಕ್ಕೆ ಶಿವಲಿಂಗೇಗೌಡರು ಸದನದಲ್ಲಿ ಮಾತಾಡಿದ 8 ತಿಂಗಳು ಕಾಲ ಮಾಡಕ್ಕಾಗಲಿ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ 15,000 ಕೊಡ್ತೀನಿ ಎಂದು ಈ ರಾಜ್ಯದ ಜನತೆಗೆ ದ್ರೋಹ ಬಗ್ದಿರೋ ಏನಾದ್ರು ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ. ದೇವೇಗೌಡರು ಹೋಗಿ ಕೇಂದ್ರದಲ್ಲಿ ಮೋದಿಯವ್ರನ್ನ, ಕೇಂದ್ರ ಮಂತ್ರಿಗಳಾದಂಥ ಮಂಡವ್ರನ್ನ ಭೇಟಿ ಮಾಡಿ ಇವತ್ತೇನಾದ್ರು 1 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡೋದಕ್ಕೆ ಏನಾದ್ರು ಇದ್ರೆ ಅದು ಮೋದಿಯವರು, ಕೇಂದ್ರ ಸರ್ಕಾರ, ದೇವೇಗೌಡರಿಗೆ, ನಮ್ಮ ಸಂಸದರಿಗೆ, ನಮ್ಮ ಜಿಲ್ಲೆಯ ಶಾಸಕರಿಗೆ ನಾವು ಧನ್ಯವಾದ ಹೇಳಬೇಕು. ಅದೆಲ್ಲ ಈಗ 2 ಸಾರಿ ಉದ್ಘಾಟನೆ ಐತೆ. ನಮ್ಮೂರಲ್ಲಿ ದನಿಂದ ಆಸ್ಪತ್ರೆ ಹಾಗೆಲ್ಲ ಉದ್ಘಾಟನೆಯಾಗಿ 1 ವರ್ಷ ಐತೆ. ತಗೊಂಬನ್ರಿ 15 ಸಾರಿ ಮಾಡೋಣ ಅಂತ DC ಹೇಳ್ತಾವೆ. ಯಾವ್ಯಾವ ಉದ್ಘಾಟನೆ ಆಗ್ಯಾವೆ ಅವೆಲ್ಲ DC ಅದೇ ಕೆಲಸ. ತಾಮನ್ರಿ ಇನ್ನು ಬರೀ 10 ಏನ್ರಿ, ಬರೀ 5 ಏನ್ರಿ ಅಂತ ಹೇಳಿ ಏನು ದೇವೇಗೌಡರು ಕೊಟ್ಟಿದ್ದಾರೆ ಅರಸೀಕೆರೆ ಕ್ಷೇತ್ರಕ್ಕೆ. ಅದು ಬಿಟ್ಟರೆ ಇನ್ನೇನು ಬೇರೆ ಏನಿಲ್ಲ. ಕುಮಾರಸ್ವಾಮಿ ಕೊಡುಗೆ ಅರಸೀಕೆರೆನಲ್ಲಿ ಗೊತ್ತಾಯ್ತೇನ್ರಿ. ಇವತ್ತೇನಾರು ಅರಸೀಕೆರೆ ಕ್ಷೇತ್ರಕ್ಕೆ JDS ಪಕ್ಷ ಇದ್ದಾಗ, ಕುಮಾರಣ್ಣಿದ್ದಾಗ ನಮ್ಮ ಪಕ್ಷ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ರಸ್ತೆಗಳಿಗಿರ್ಬೋದು, ಏನೇನಿದೆ ಅದು ಟೈಮ್ ಬಂದಾಗ ಹೇಳ್ತೀನಿ. ಈಗ ಏನೈತಿ ಅಂದ್ರೆ ಅಧಿಕಾರಿಗಳು ಜನ ಕರ್ಕೊಬರುವಷ್ಟು ಕೆಲಸಕ್ಕೆ ಇಳಿದವ್ರೆ. ರೈತರು ಕೆಲಸ ಯಾರೂ ಇಲ್ಲ, ರೈತರು ಸಾಯ್ತಾವ್ರೆ, ನೀರಿಲ್ಲ. ಒಂದ್ ಕಡೆ ರೈತರಿಗೆ ಬರ ಪರಿಹಾರ ಕೊಡ್ತಾ ಇಲ್ಲ. ಭತ್ತ ಗದ್ದೆ ನಾಟಿ ಮಾಡಿದ ಗದ್ದೆ ಎಲ್ಲ ಇದಾಗಿ ಮಳೆಲಿ ಹೋಗಿದ್ರು, ಇವತ್ತು ಪರಿಹಾರ ಕೊಡಕ್ಕಾಗಿಲ್ಲ. ಏನೋ 2,000 ರೂಪಾಯಿ ಕೊಡ್ತೀವಿ, ಅದು ಇದ್ರ ಗಿಮಿಕ್ಸ್. ಒಂದು ಗುಂಡಿ ಮುಚ್ಚಕ್ಕಾಯ್ತೇನ್ರಿ? ಯಾವ್ದು ಹೊಸ ಕಾಮಗಾರಿ ಸ್ಯಾಂಕ್ಷನ್ ಮಾಡಿರೋದು? ಎಲ್ಲರೂ ಅರಸೀಕೆರೆಗೆ ಒಂದು ಕೆಲಸ ಮಾಡಿಕೊಟ್ರು. ಈ ಜಿಲ್ಲೆಯಲ್ಲಿ ಯಾವ್ದು ಮಾಡ್ಯಾರ? ನಾಳೆ ರಾಜ್ಯಸಭೆ ಚುನಾವಣೆ ಇದೆ, ಈಗ ಅಡ್ಡ ಮತದಾನ ಆಗುತ್ತೆ ಅಂತ ಅದನ್ನ ನಿನ್ ಕೇಳ್ಬಿಟ್ಟು ಹೇಳ್ತೀನಿ. ರಾಜಣ್ಣರು ಹೇಳೋರು ಸರ್ ನಿನ್ನೆ, ಬರೋದು ಅಧಿಕಾರಿ. ಪಾಪ ನಾನು ಅವ್ರ ಬಗ್ಗೆ ಮಾತಾಡಲ್ಲ.
ಅದನ್ನ ನೋಡೋಣ ರಾತ್ರಿ. ನಿಮ್ಮ ಅಭ್ಯರ್ಥಿ ಸರ್? ನಮ್ಮ ಐದು ಅಭ್ಯರ್ಥಿ ಇದ್ದಾರೆ. ಅದು ನಾವು ಏನು ಇದು ಯಾರ್ಯಾರು ಇವರಿದ್ದಾರೆ ಅಲ್ಲ, ಕುಪೇಂದ್ರ ಡೇರಿ ಬಚಾಕೂಡಿ ಒಂದು ಇದು ಎಂತದಪ್ಪ ಇದು ಹೇಳ್ತಾರಲ್ವ ಇವರು ಯಾರು ಇದಿದ್ದಾರೆ ಕಾಂಗ್ರೆಸ್ನ ವಿರುದ್ಧ ಈ 5 ವರ್ಷ 9 ತಿಂಗಳು ಏನು ಕೆಲಸ ಮಾಡಿದ್ರಲ್ಲ ಅವ್ರ ವಿರುದ್ಧ ವೋಟ್ ಹಾಕರಿದ್ರೆ JDS ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಹಾಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.